ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿರತಕ್ಕಂತಹ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಶುಭವಂದನೆಗಳು ಮತ್ತು ನೂತನ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸತ್ಯ ಸಂದೇಶ ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಸಮಯದಲ್ಲಿ ಕೆಲವಾರು ನಿಮಿಷಗಳ ಕಾಲ ದೇವರ ವಚನವನ್ನು ಧ್ಯಾನಿಸೋಣ. ಯಾಕೆಂದರೆ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಅಸ್ತಿವಾರ ದೇವರ ವಾಕ್ಯ. ದೇವರ ವಾಕ್ಯಾನುಸಾರವಾಗಿ ಬದುಕುವಾಗ ದೇವರು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೂತನ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂತಹ ನಾವುಗಳು ಮಾಡಬೇಕಾದಂತಹ ಕೆಲವಾರು ಅತಿ ಪ್ರಾಮುಖ್ಯವಾದಂತಹ ಕಾರ್ಯಗಳನ್ನು ಕುರಿತು ಧ್ಯಾನಿಸೋಣ. ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯ 18-19 ವಚನ ಹೀಗೆ ಹೇಳುತ್ತದೆ: ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನ ರಾಜ್ಯಕ್ಕಾಗಿ ಕರೆಯಲ್ಪಟ್ಟಂತಹ ನಾವುಗಳು ಹಳೆಯ ಸಂಗತಿಗಳನ್ನು ನೆನಪು ಮಾಡಿಕೊಳ್ಳಬಾರದು. ಗತ ಕಾಲದಲ್ಲಿ ಅಥವಾ ಕಳೆದ ವರ್ಷದಲ್ಲಿ ನಮ್ಮ ಜೀವಿತದಲ್ಲಾಗಲಿ ನಮ್ಮ ಕುಟುಂಬದಲ್ಲಾಗಲಿ ಸಂಭವಿಸಿದಂತಹ ಕಹಿಯಾದ ಕಾರ್ಯಗಳನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ಕರ್ತನ ಸಹಾಯವನ್ನು ನಾವು ಎದುರು ನೋಡಬೇಕು. ಹಳೆಯ ಕಾರ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಹಳೆಯ ಕಾರ್ಯಗಳನ್ನು ಸಂಪೂರ್ಣವಾಗಿ ಮರೆತು ದೇವರ ಮೇಲೆ ದೃಷ್ಟಿಯನ್ನಿಡುವಾಗ ದೇವರು ಹೊಸ ಕಾರ್ಯಗಳನ್ನು ಮಾಡುತ್ತಾನೆ. ಆದ್ದರಿಂದ ನೂತನ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಕ್ರೈಸ್ತನು ಹಳೆಯ ಕಾರ್ಯಗಳನ್ನು ಮರೆತು ದೇವರು ಹೊಸದಾಗಿ ಮಾಡಲಿಕ್ಕಿರುವ ಕಾರ್ಯಗಳ ಮೇಲೆ ನಿರೀಕ್ಷೆ ನೀಡಬೇಕು. ದೇವರು ಖಂಡಿತವಾಗಿ ಮಾತಿನಲ್ಲಿ ನಂಬಿಗಸ್ತನು. ಹೊಸ ಕಾರ್ಯಗಳನ್ನು ನಿಶ್ಚಯವಾಗಿ ದೇವರು ಮಾಡ್ತಾನೆ. ಈ ನೂತನ ವರ್ಷದಲ್ಲಿ ದೇವರು ನಿಮ್ಮ ಬದುಕಿನಲ್ಲಿ ಅತಿಶಯವಾದಂತಹ ಕಾರ್ಯಗಳನ್ನು ಮಾಡ್ತಾನೆ. ನಿಮಗೋಸ್ಕರವಾಗಿ ಅನೇಕ ಮಾರ್ಗಗಳನ್ನು ಸಿದ್ಧಪಡಿಸುತ್ತಾನೆ. ನಿಮ್ಮ ಬದುಕಿನಲ್ಲಿ ಅನೇಕ ಆಶೀರ್ವಾದಕರವಾದಂತಹ ಕಾರ್ಯಗಳನ್ನು ದೇವರು ನಡೆಸ್ತಾನೆ. ಆದ ಕಾರಣ ಮೊಟ್ಟ ಮೊದಲಿಗೆ ಹಳೆಯ ಕಾರ್ಯಗಳನ್ನು ಮರೆತು ದೇವರು ಮಾಡಲಿಕ್ಕಿರುವಂತಹ ಹೊಸ ಕಾರ್ಯಗಳ ಮೇಲೆ ನಾವು ದೃಷ್ಟಿಯನ್ನಿಡಬೇಕು. ಎರಡನೆಯದಾಗಿ ನಾವು ನೋಡುವುದಾದರೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಓದುವಾಗ ದೇವರ ವಚನ ಹೀಗೆ ಹೇಳ್ತದೆ: ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು
ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ಕ್ರಿಸ್ತಿಯ ಜೀವಿತ ನಿಜಕ್ಕೂ ಆಶೀರ್ವಾದಕರವಾದಂತಹ ಜೀವಿತ. ದೇವರು ನಮ್ಮ ಮುಂದೆ ಒಂದು ಒಳ್ಳೆಯ ಬಿರುದನ್ನು, ಒಳ್ಳೆಯ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಹಿಂದೆ ತಿರುಗಿ ನೋಡದೆ ಮುಂದೆ ಇಟ್ಟಿರ್ತಕ್ಕಂತಹ ಆಶೀರ್ವಾದಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನಾವು ಮುಂದೆ ಹೋಗಬೇಕು. ಎಷ್ಟು ಮಾತ್ರಕ್ಕೂ ಹಿಂತಿರುಗಿ ನೋಡಬಾರದು. ದೇವರ ವಚನ ಹೇಳ್ತದೆ, ನೇಗಿಲ ಮೇಲೆ ಕೈಯಿಟ್ಟು ಯಾರಾದರೂ ಹಿಂದಿರುಗಿ ನೋಡಿದರೆ ಪರಲೋಕ ರಾಜ್ಯಕ್ಕೆ ತಕ್ಕವನಲ್ಲ ಎಂಬುದಾಗಿ. ಆದ ಕಾರಣ ದೇವರ ಮಕ್ಕಳೇ, ನೂತನ ವರ್ಷಕ್ಕೆ ಕಾಲಿಟ್ಟಿದ್ದೀರಿ, ಕ್ರಿಸ್ತನ ಆದಿಯಲ್ಲಿ ಹೆಜ್ಜೆ ಇಟ್ಟಿದ್ದೀರಿ. ಎಷ್ಟು ಮಾತ್ರಕ್ಕೂ ಹಿಂದಿರುಗಿ ನೋಡದೆ ದೇವರು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ಆ ಬಿರುದು, ದೇವರು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ಆ ಮಹಾಪದವಿ, ದೇವರು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ಆ ದೈವ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಅಥವಾ ಸಂಪಾದಿಸಿಕೊಳ್ಳುವುದಕ್ಕೆ ನಾವು ತಗ್ಗಿಸಲ್ಪಟ್ಟವರಾಗಿ, ಎದೆ ಬಗ್ಗಿದವರಾಗಿ ಮುಂದೆ ಹೋಗುವುದಾದರೆ ದೇವರು ನಿಶ್ಚಯವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರಿಗೆ ಸ್ತೋತ್ರ. ಮೂರನೇದಾಗಿ, ಈ ನೂತನ ವರ್ಷದಲ್ಲಿ ನಾವು ಮಾಡಬೇಕಾದಂತಹ ಕಾರ್ಯ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಪ್ರೀತಿಯ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ನೂತನ ಸೃಷ್ಟಿ ಎಂಬುದಾಗಿ ದೇವರ ವಚನ ಹೇಳ್ತದೆ. ಆದ ಕಾರಣ ನಾವು ಕ್ರಿಸ್ತನಲ್ಲಿದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹಳೆಯ ಸ್ವಭಾವಗಳು, ಹಳೆಯ ಯೋಚನೆಗಳು, ಹಳೆಯ ಪ್ರವರ್ತನೆಗಳು, ಪಾಪಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬಾರದು. ಅದೆಲ್ಲವನ್ನು ಬಿಟ್ಟು ನಾವು ಜೀವಿಸಬೇಕು. ಹೊಸ ಸೃಷ್ಟಿಗಳಾಗಿ, ದೇವರಿಗೆ ಪರಿಶುದ್ಧರಾಗಿ, ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳು, ನಿಷ್ಕಳಂಕರು, ನೀತಿವಂತರಾವು ಆಗಿ ಬದುಕಬೇಕು. ನಿಜಕ್ಕೂ ಹಳೆಯ ಜೀವಿತಕ್ಕೆ ನಾವು ಸಂಪೂರ್ಣವಾಗಿ ಸತ್ತು ಒಂದು ನೂತನ ಸೃಷ್ಟಿಗಳಾಗಿ, ದೇವರಿಗೆ ಮಹಿಮೆ ತರುವಂತಹ ಮಕ್ಕಳಾಗಿ, ದೇವರಿಗೆ ಘನತೆ ತರುವಂತಹ ಮಕ್ಕಳಾಗಿ ನಾವು ಬದುಕುವುದಾದರೆ ದೇವರು ಖಂಡಿತವಾಗಿ ನಮ್ಮನ್ನು ಬಲಪಡಿಸುತ್ತಾನೆ. ಯಾಕೆಂದರೆ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ರಕ್ತದಿಂದ ತೊಳೆಯಲ್ಪಟ್ಟಂತಹ ನೀನು ಹಳೆಯ ಜೀವಿತದಲ್ಲಿ, ಹಳೆಯ ಸ್ವಭಾವದಲ್ಲಿ, ಹಳೆಯ ಪ್ರವರ್ತನೆಗಳಲ್ಲಿ, ಹಳೆಯ ಪದ್ಧತಿಗಳಲ್ಲಿ, ಹಳೆಯ ಸಂಪ್ರದಾಯಗಳಲ್ಲಿ, ಹಳೆಯ ಆಚಾರಗಳಲ್ಲಿ ನೀನು ನಿಲ್ಲೋದಾದರೆ ನೀನು ಕ್ರಿಸ್ತನವನಾಗಲಿಕ್ಕೆ ಸಾಧ್ಯವಿಲ್ಲ. ನೀನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನಲ್ಲಿರ್ತಕ್ಕಂತಹ ನೀನು ನೂತನ ಸೃಷ್ಟಿಯಾಗಿ ಬದುಕಬೇಕು. ದೇವರು ನಮ್ಮನ್ನು ನೋಡುವಾಗ ನಾವು ಪರಿಶುದ್ಧರಾಗಿ ಕಾಣಬೇಕು. ಅದಕ್ಕಾಗಿ ನಾವು ಪ್ರಯಾಸ ಪಡೋಣ. ಹಳೆಯ ಕಾರ್ಯಗಳನ್ನು ಮರೆತು ಹೊಸಬರಾಗಿ ಜೀವಿಸೋಣ. ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುತ್ತಾನೆ. 4ನೇದಾಗಿ, ಈ ನೂತನ ವರ್ಷದಲ್ಲಿ ನಾವು ಮಾಡಬೇಕಾದಂತಹ ಕಾರ್ಯ, ಕೀರ್ತನೆಗಳ ಪುಸ್ತಕ 65ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ನಿನ್ನ ಕೃಪೆಯಿಂದ ಸಮವಸ್ತ್ರಕ್ಕೆ ಸುಭಿಕ್ಷೆಯ ಕಿರೀಟವನ್ನು ಇಟ್ಟಿದ್ದಿ, ನಾನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿ ಸುರಿಯುವುದು.
ನೋಡಿ, ಈ 2026ನೇ ಸಾಲಿನಲ್ಲಿ, ಅಂದರೆ ಈ ವರ್ಷದಲ್ಲಿ ದೇವರು ಸುಭಿಕ್ಷೆಯನ್ನು, ಸಮೃದ್ಧಿಯನ್ನು ನಿಮಗೆ ಕೊಡಲಿಕ್ಕಿದ್ದಾನೆ. ಯಾಕೆಂದರೆ ನಾವು ಕೊರತೆಯಲ್ಲಿರುವಂಥದ್ದು, ಬಡತನದಲ್ಲಿರುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಆತನು ಹೇಳ್ತಾ ಇದ್ದಾನೆ, ಸುಭಿಕ್ಷೆಯ ಕಿರೀಟವನ್ನು ಈ ವರ್ಷಕ್ಕೆ ದೇವರಿಟ್ಟಿದ್ದಾನೆ. ನೀನು ಹೋಗುವ ಪ್ರತಿಯೊಂದು ಸ್ಥಳದಲ್ಲಿ ನಿನಗೋಸ್ಕರ ದೇವರು ಸಮೃದ್ಧಿಕರವಾದಂತಹ ಮಳೆಯನ್ನು ದೇವರು ಸುರಿಸ್ತಾನೆ. ಅದರಿಂದ ನೀನು ಯಾವುದಕ್ಕೂ ಚಿಂತಿಸದೆ ಕ್ರಿಸ್ತನಲ್ಲಿ ಬಲವಾದಂತಹ ನಂಬಿಕೆಯನ್ನಿಟ್ಟು ಕ್ರಿಸ್ತನ ಶಕ್ತಿಯನ್ನು, ಕ್ರಿಸ್ತನ ಕೃಪೆಯನ್ನು ಆಶ್ರಯಿಸಿಕೊಂಡಂಥವನಾಗಿ ನೀನು ಮುಂದೆ ಹೋಗು. ದೇವರು ಖಂಡಿತ ನಿನಗೆ ಸಹಾಯ ಮಾಡ್ತಾನೆ. ಕೊರತೆ ನಿನ್ನನ್ನು ಹಿಡಿಯುವುದಿಲ್ಲ, ಬಡತನ ನಿನ್ನನ್ನು ಹಿಂಬಾಲಿಸುವುದಿಲ್ಲ. ಸಮೃದ್ಧಿ, ಸುಭಿಕ್ಷೆ ದಿನಗಳನ್ನು, ವರ್ಷಗಳನ್ನು ದೇವರು ನಿನಗಾಗಿ ಕೊಡಲಿಕ್ಕಿದ್ದಾನೆ. ನೀನು ನಂಬಬೇಕು. ದೇವರು ಈ ವರ್ಷದಲ್ಲಿ ಅಧಿಕವಾಗಿ ನನ್ನನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನೀನು ನಂಬುವುದಾದರೆ ಖಂಡಿತ ದೇವರು ಸಹಾಯ ಮಾಡ್ತಾನೆ. ಯಾಕೆಂದರೆ ದೇವರ ವಚನ ಹೇಳ್ತದೆ, ದೇವರನ್ನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ. ಆದ ಕಾರಣ ನಂಬಿಕೆ ಇಟ್ಟು ಜೀವಿಸುವಾಗ ದೇವರು ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಕಡೆಯದಾಗಿ ಈ ವರ್ಷ ನೀನು ಮಾಡಬೇಕಾದಂತಹ ಪ್ರಾಮುಖ್ಯವಾದಂತಹ ಕಾರ್ಯ, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಕೀರ್ತನೆಗಳ ಪುಸ್ತಕ 100ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ ಎಂಬುದಾಗಿ. ದೇವರಿಗೆ ಸ್ತೋತ್ರ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದರಲ್ಲಿ ಎಷ್ಟು ಮಾತ್ರಕ್ಕೂ ಹಿಂದೆ ಇರಬಾರದು. ದೇವರು ಮಾಡಿರ್ತಕ್ಕಂತಹ ಪ್ರತಿಯೊಂದು ಉಪಕಾರವನ್ನು ಸ್ಮರಿಸಬೇಕು, ಆತನ ನಾಮವನ್ನು ಕೊಂಡಾಡಬೇಕು, ಆತನ ನಾಮವನ್ನು ಮೇಲೆತ್ತಬೇಕು. ಎಷ್ಟೋ ಸಾರಿ ದೇವರು ಎಷ್ಟೋ ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಆದರೂ ನಾವು ದೇವರಿಗೆ ಕೃತಜ್ಞತೆ ಹೇಳೋದಿಲ್ಲ, ದೇವರಿಗೆ ಸ್ತೋತ್ರ ಸಲ್ಲಿಸೋದಿಲ್ಲ, ದೇವರಿಗೆ ಮಹಿಮೆ ಕೊಡೋದಿಲ್ಲ. ಆದ್ದರಿಂದ ಮತ್ತೊಂದು ಮಹತ್ ಕಾರ್ಯ ನಮ್ಮ ಜೀವಿತದಲ್ಲಿ ಜರುಗುತ್ತಾ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಕಾರ್ಯಗಳು ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂತತಿಯವರ ಬದುಕಿನಲ್ಲಿ ಜರುಗಬೇಕಾದ್ರೆ ದೇವರು ಮಾಡಿದ ಪ್ರತಿ ಮೇಲನ್ನು ನೆನಪು ಮಾಡಿಕೊಳ್ಳಬೇಕು. ಆತನ ಪಾದ ಚರಣಗಳಿಗೆ ಅಡ್ಡ ಬಿದ್ದು ಆತನನ್ನು ಆರಾಧಿಸಬೇಕು, ಆತನ ನಾಮದ ಮಹತ್ವವನ್ನು ಹೆಚ್ಚಿಸಬೇಕು. ಆಗ ದೇವರು ಇನ್ನೂ ಹೆಚ್ಚಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಬಹಳಷ್ಟು ಜನರು ದೇವರಿಂದ ಆಶೀರ್ವದಿಸಲ್ಪಡ್ತಾರೆ, ದೇವರಿಂದ ಅನೇಕ ಮೇಲುಗಳನ್ನು ಹೊಂದುತ್ತಾರೆ. ಆದರೆ ದೇವರಿಗೆ ಕೊಡತಕ್ಕಂತಹ ಕೃತಜ್ಞತೆಯನ್ನಾಗಲಿ ಗೌರವವನ್ನಾಗಲಿ ಕೊಡ್ತಾ ಇಲ್ಲ. ಅದರಿಂದ ನಮ್ಮ ಬದುಕಿನಲ್ಲಿ ಸೋಲಾಗ್ತಾ ಇದೆ, ನಮ್ಮ ಬದುಕಿನಲ್ಲಿ ಏರಿಳಿತಗಳನ್ನು ಕಾಣ್ತಾ ಇದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಎಚ್ಚೆತ್ತುಕೊಳ್ಳೋಣ. ಈ ನೂತನ ವರ್ಷದಲ್ಲಿ ದೇವರು ಅಧಿಕವಾದ ಅದ್ಭುತಗಳನ್ನು ಮಾಡುವುದಕ್ಕೋಸ್ಕರ, ಹೆಚ್ಚಾದ ಅತಿಶಯಗಳನ್ನು ಮಾಡುವುದಕ್ಕೋಸ್ಕರ ಆತನ ಪಾದ ಚರಣಗಳಿಗೆ ಎರಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನು ಮಾಡಿದ ಪ್ರತಿ ಮೇಲನ್ನು ನೆನಪು ಮಾಡಿಕೊಂಡು ಕೃತಜ್ಞತೆ ಹೇಳೋಣ. ನಿಜಕ್ಕೂ
ಆತನ ನಾಮವನ್ನು ಕೊಂಡಾಡೋಣ. ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ. ನಿಜವಾಗಿ ನೂತನ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂತಹ ನಾವುಗಳು ತಪ್ಪದೆ ಈ 5 ಕಾರ್ಯಗಳನ್ನು ಮಾಡಬೇಕು. ಹಳೆಯ ಸಂಗತಿಗಳನ್ನು ಮರೆತು ದೇವರು ಮಾಡಲಿಕ್ಕಿರುವ ಹೊಸ ಕಾರ್ಯವನ್ನು ನಾವು ಎದುರು ನೋಡಬೇಕು. ಮೊದಲನೇದಾಗಿ. ಎರಡನೆಯದಾಗಿ, ಹಳೆಯ ಕಾರ್ಯಗಳನ್ನು ಮರೆತು ದೇವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ಬಿರುದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಹಿಂದಿರುಗದೆ ಕ್ರಿಸ್ತನ ಮಾರ್ಗದಲ್ಲಿ ಮುಂದೆ ಸಾಗಬೇಕು. ಮೂರನೆಯದಾಗಿ, ಈ ವರ್ಷವೆಲ್ಲ ಕ್ರಿಸ್ತನಿಗೆ ಮಹಿಮೆ ತರುವ ರೀತಿಯಲ್ಲಿ, ಕ್ರಿಸ್ತನು ನಮ್ಮನ್ನು ಒಪ್ಪಿಕೊಳ್ಳುವ ರೀತಿಯಲ್ಲಿ ನೂತನ ಸೃಷ್ಟಿಗಳಾಗಿ ಜೀವಿಸಬೇಕು. ನಾಲ್ಕನೆಯದಾಗಿ, ಆತನು ಕೊಡಲಿಕ್ಕಿರುವಂತಹ ಸುಭಿಕ್ಷೆ ವರ್ಷಗಳನ್ನು ಮತ್ತು ಸಮೃದ್ಧಿಕರವಾದಂತಹ ವರ್ಷಗಳನ್ನು ಅನುಭವಿಸಲಿಕ್ಕೆ, ಹೊಂದಿಕೊಳ್ಳಲಿಕ್ಕೆ ನಾವು ಪ್ರಯಾಸವನ್ನು ಪಡಬೇಕು. ಐದನೇದಾಗಿ, ಆತನು ಮಾಡಿದಂತಹ ಪ್ರತಿಯೊಂದು ಮೇಲನ್ನು ನೆನಪು ಮಾಡಿಕೊಂಡು ಆತನಿಗೆ ವಂದನೆಯನ್ನು, ಕೃತಜ್ಞತೆಯನ್ನು, ಸ್ತೋತ್ರವನ್ನು ಸಲ್ಲಿಸಬೇಕು. ಈ 5 ಕಾರ್ಯಗಳನ್ನು ನಾವು ಮಾಡುವಾಗ ದೇವರು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಬಲಪಡಿಸ್ತಾನೆ. ಮಹಿಮೆಯಾದಂತಹ ಕಾರ್ಯಗಳನ್ನು ದೇವರು ಹೆಚ್ಚಾಗಿ ಮಾಡ್ತಾನೆ. ಆದ್ದರಿಂದ ನಾವೆಲ್ಲರೂ ಈ 5 ಕಾರ್ಯಗಳನ್ನು ಈ ನೂತನ ವರ್ಷದಲ್ಲಿ ಮಾಡೋಣ. ದೇವರು ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಅಪ್ಪ. ದೇವರೇ ಅಪ್ಪ, ನಿನ್ನ ಆತ್ಮನ ಮೂಲಕವಾಗಿ ನೀನು ಕೊಟ್ಟಂತಹ ಆಲೋಚನೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ದೇವರೇ, ಕೇಳಿದಂತಹ ವಚನಗಳಿಗೆ ಅನುಗುಣವಾಗಿ ಈ ನೂತನ ವರ್ಷಕ್ಕೆ ನಮ್ಮನ್ನು ಬರಮಾಡಿದ್ದಿ. ಹಳೆಯ ಸಂಗತಿಗಳನ್ನು ಮರೆತು ನೀನು ಮಾಡಲಿಕ್ಕಿರುವ ಹೊಸ ಕಾರ್ಯವನ್ನು ದೃಷ್ಟಿಸುವಂತೆ ಕೃಪೆ ಕೊಡಪ್ಪ. ದೇವರೇ, ಹಿಂದಿನವುಗಳನ್ನು ಬಿಟ್ಟು ದೇವರೇ, ನೀನು ಮುಂದೆ ಇಟ್ಟಿರ್ತಕ್ಕಂತಹ ಬಿರುದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ದೇವರೇ, ಸ್ಥಿರವಾದ ಓಟವನ್ನು ಓಡಲಿಕ್ಕೆ ಸಹಾಯ ಮಾಡು. ನಮ್ಮ ಜೀವಿತದ ಎಲ್ಲ ದಿನಗಳಲ್ಲಿ ನೂತನ ಸೃಷ್ಟಿಗಳಾಗಿ ಪರಿಶುದ್ಧರಾಗಿ ಬದುಕಲಿಕ್ಕೆ ಸಹಾಯ ಮಾಡಪ್ಪ. ದೇವರೇ, ಈ ವರ್ಷ ನಮಗೋಸ್ಕರ ಸುಭಿಕ್ಷೆಯ ವರ್ಷವನ್ನಾಗಿ, ದೇವರೇ, ಸಮೃದ್ಧಿಕರವಾದ ವರ್ಷವನ್ನಾಗಿ ನಮಗೆ ಕೊಡಲಿಕ್ಕಿದ್ದೀಯಾ. ಅದನ್ನು ನಂಬಿಕೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಿ. ದೇವರು, ನೀನು ಮಾಡಿದಂಥ ಪ್ರತಿ ಮೇಲನ್ನು, ಉಪಕಾರವನ್ನು ನೆನೆಸಿ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸಲಿಕ್ಕೂ ಕೃತಜ್ಞತೆ ಹೇಳಲಿಕ್ಕೂ ನಮ್ಮನ್ನು ಬಲಪಡಿಸಿ ನಡೆಸಪ್ಪ. ಬಿತ್ತಲ್ಪಟ್ಟ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ 100ರಷ್ಟು ಫಲಿಸಲಿ. ಕ್ರಿಸ್ತನಿಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸಲಿಕ್ಕೆ ಎಲ್ಲರಿಗೂ ಸಹಾಯ ಮಾಡು. ದೇವರೇ, ಈ ವಿಡಿಯೋವನ್ನು ವೀಕ್ಷಣೆ ಮಾಡುವಂತಹ ಎಲ್ಲ ದೇವಜನರ ಮೇಲೆ ನಿನ್ನ ಆತ್ಮನ ಮಳೆಯನ್ನು ಸುರಿಸು. ಯಾರಾದರೂ ಕಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ಕೊರತೆಯಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಇರುವುದಾದರೆ ಈ ಕ್ಷಣವೇ ನಿನ್ನ ಬಿಡುಗಡೆ ಮಾಡಪ್ಪ. ಸಕಲ ವಿಧವಾದ ಆಶೀರ್ವಾದಗಳಿಗೆ ನಿನ್ನ ಜನರನ್ನು ಬಾಧ್ಯಸ್ಥರನ್ನಾಗಿ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.